ಬಹಳ ಹಿಂದೆ ಭಾರತದ ಹೃದಯ ಭಾಗದಲ್ಲಿ ಚಾಣಕ್ಯ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವರು ಕೇವಲ ಯಾವುದೇ ಮನುಷ್ಯ ಅಲ್ಲ, ಅವರು ಬುದ್ಧಿವಂತ ತತ್ವಜ್ಞಾನಿ, ತಂತ್ರಜ್ಞ ಮತ್ತು 1000ಕ್ಕೂ ಹೆಚ್ಚು ವಿಷಯಗಳ ಜ್ಞಾನವನ್ನು ಹೊಂದಿದ್ದ ಶಿಕ್ಷಕರಾಗಿದ್ದರು. ಅವರ ಬೋಧನೆಗಳು ಧೂಳಿನ ಪುಸ್ತಕಗಳು ಅಥವಾ ಪ್ರಾಚೀನ ಉಪನ್ಯಾಸಗಳಿಗೆ ಸೀಮಿತವಾಗಿರಲಿಲ್ಲ. ಅವರು ಈ ಜಗತ್ತಿನಲ್ಲಿ ಮತ್ತು ಬಹುಶಃ ಮೀರಿದ ಉದ್ದೇಶ ಮತ್ತು ನಿರ್ದೇಶನದೊಂದಿಗೆ ಬದುಕಿದ ಜೀವನದ ಪ್ರತಿಬಿಂಬಗಳಾಗಿದ್ದವು. ಯಶಸ್ಸು, ಬುದ್ಧಿವಂತಿಕೆ ಮತ್ತು ವಿಷಾದದ ಅನುಪಸ್ಥಿತಿಯಿಂದ ತುಂಬಿದ ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಬಯಸುವ ಎಲ್ಲರಿಗೂ ಒಂದು ದೊಡ್ಡ ಯೋಜನೆಯನ್ನು ಚಾಣಕ್ಯ ಹೊಂದಿದ್ದನು. ಪ್ರತಿದಿನ ಚಾಣಕ್ಯನು ಸೂರ್ಯನೊಂದಿಗೆ ಉದಯಿಸುತ್ತಿದ್ದನು, ಕೃತಜ್ಞತೆಯಿಂದ ತನ್ನ ಬೆಳಿಗ್ಗೆಯನ್ನು ಪ್ರಾರಂಭಿಸುತ್ತಾನೆ. ಅವರು ಶಾಂತಿಯುತ ಮನಸ್ಸಿನ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಂಡರು. ಸ್ಪಷ್ಟತೆ ಮತ್ತು ಉತ್ಪಾದಕತೆಗೆ ಸುಮಾರು 7 ರಿಂದ 8 ಗಂಟೆಗಳಷ್ಟು ರಾತ್ರಿಯ ನಿದ್ರೆ ಅತ್ಯಗತ್ಯ ಎಂದು ಒತ್ತಿ ಹೇಳಿದರು. ಸಂಗೀತದ ಲಯದಿಂದ ತುಂಬಿದ ಅವರ ಜೀವನ ಮಧುರ ಆತ್ಮವನ್ನು ಹೇಗೆ ಶಾಂತಗೊಳಿಸುತ್ತದೆ ಮತ್ತು ನಾಯಕರನ್ನು ರೂಪಿಸುತ್ತದೆ ಎಂಬುದನ್ನು ಅವರಿಗೆ ಕಲಿಸಿತು. ಪ್ರತಿಯೊಂದು ಟಿಪ್ಪಣಿಯೂ ಒಂದು ಪಾಠವನ್ನು ಹೊಂದಿರುವಂತೆ ತೋರುತ್ತಿತ್ತು ಮತ್ತು ಅವರು ಅತ್ಯುತ್ತಮ ಸಂಗೀತಗಾರರನ್ನು ಸುತ್ತುವರೆದರು. ಸಂಗೀತವು ಒಬ್ಬರ ಪಾತ್ರವನ್ನು ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉನ್ನತೀಕರಿಸುತ್ತದೆ ಎಂದು ನಂಬಿದ್ದರು. ಇಂದಿನ ಜಗತ್ತಿನಲ್ಲಿ ಈ ಬುದ್ಧಿವಂತಿಕೆಯನ್ನು ಸಾಕಾರಗೊಳಿಸಲು ಚಾಣಕ್ಯ ಸರಳವಾದ ಅಭ್ಯಾಸಗಳನ್ನು ಸೂಚಿಸಿದರು. ಮೊದಲಿಗೆ, ಒಬ್ಬರು ರಾಜಕೀಯ ಜ್ಞಾನವನ್ನು ಪ್ರತಿಬಿಂಬಿಸಬೇಕು, ಮುಂದೆ ಇರುವ ಕಾರ್ಯಗಳನ್ನು ಆಲೋಚಿಸಬೇಕು. ಅವರು ಸಾಧಿಸಬೇಕಾದ ವಿಷಯಗಳ ಪಟ್ಟಿಯನ್ನು ಮಾಡಲು ತುರ್ತು ಆಧಾರದ ಮೇಲೆ ಆದ್ಯತೆ ನೀಡಿ ಮತ್ತು ಒಬ್ಬರ ಪ್ರಗತಿಯನ್ನು ದಿನಕ್ಕೆ ಹಲವಾರು ಬಾರಿ ಪರಿಶೀಲಿಸಲು ಸಲಹೆ ನೀಡಿದರು. ತಂತ್ರಜ್ಞಾನವು ನಮ್ಮ ಬೆರಳತುದಿಯಲ್ಲಿರುವಾಗ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಕಂಡುಹಿಡಿಯಬಹುದಾದರೂ ಶಿಕ್ಷಕರಿಂದ ಪಾಠವನ್ನು ಯಂತ್ರದಿಂದ ಪುನರಾವರ್ತಿಸಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಅತ್ಯಗತ್ಯ. ತಿಂಗಳಿಗೊಮ್ಮೆ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದರೂ ದಿನನಿತ್ಯದ ಕಲಿಕೆಯ ಮೂಲಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಉತ್ತಮ ಅಭ್ಯಾಸವಾಗಿತ್ತು. ಹೊಸದನ್ನು ಕಲಿಯಲು ಮಧ್ಯಾಹ್ನವು ಸೂಕ್ತ ಸಮಯ ಎಂದು ಚಾಣಕ್ಯ ನಂಬಿದ್ದರು. ಪ್ರಪಂಚವು ತ್ವರಿತವಾಗಿ ಚಲಿಸುತ್ತಿರುವಾಗ ಮತ್ತು ಗೊಂದಲಗಳು ದೊಡ್ಡದಾಗುತ್ತಿದ್ದಂತೆ ಅವನು ಮಾನವ ಇಚ್ಛೆಯ ಶಕ್ತಿಯನ್ನು ನಂಬಿಕೆಯೊಂದಿಗೆ ಸೇರಿಕೊಂಡು ಯಶಸ್ಸಿಗೆ ಅತ್ಯುನ್ನತವಾಗಿ ಎತ್ತಿ ತೋರಿಸಿದನು. ಪ್ರತಿ ಸಂಜೆ ಅವರು 9 ಗಂಟೆಗೆ ಮಲಗಲು ಸಲಹೆ ನೀಡಿದರು, ನಿದ್ರೆಯ ಗುಣಪಡಿಸುವ ಶಕ್ತಿಯನ್ನು ಟ್ಯಾಪ್ ಮಾಡಿದರು. ಅಧ್ಯಯನವು ಕೇವಲ ಚಟುವಟಿಕೆಯಲ್ಲ ಎಂದು ಅವರು ಒತ್ತಿ ಹೇಳಿದರು, ಇದು ಒಂದು ಬದ್ಧತೆಯಾಗಿತ್ತು. ಬೆಳೆಯಲು ಬಯಸುವವರಿಗೆ ದಿನಕ್ಕೆ 3 ಮೀಸಲಾದ ಸ್ವಯಂ ಅಧ್ಯಯನವನ್ನು ಪ್ರತಿಪಾದಿಸುತ್ತದೆ. ಇದಲ್ಲದೆ ಚಾಣಕ್ಯನು ತನ್ನ ವೇಳಾಪಟ್ಟಿಯನ್ನು ಚೆನ್ನಾಗಿ ತಿಳಿದಿರುವ ರಾಜನಂತೆಯೇ ಜೀವನಕ್ಕಾಗಿ ಯೋಜನೆಯನ್ನು ಹೊಂದುವ ಮೌಲ್ಯವನ್ನು ಗುರುತಿಸಿದನು. ಅವರು ನಮ್ಯತೆ ಮತ್ತು ಉತ್ಪಾದಕತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಎಂಬ ತಿಳುವಳಿಕೆಯನ್ನು ಪ್ರೋತ್ಸಾಹಿಸಿದರು. ಕೆಲವರು ಬೆಳಿಗ್ಗೆ ಅಭಿವೃದ್ಧಿ ಹೊಂದುತ್ತಾರೆ, ಇತರರು ರಾತ್ರಿಯಲ್ಲಿ ಜೀವಂತವಾಗುತ್ತಾರೆ. ಅವರ ದೃಷ್ಟಿಯಲ್ಲಿ ಧ್ಯಾನವು ಒಂದು ಕ್ರಿಯೆ ಮತ್ತು ಒಂದು ಸ್ಥಿತಿಯಾಗಿತ್ತು, ಲೌಕಿಕ ವ್ಯವಸ್ಥೆಯನ್ನು ಮೀರಿದ ಆಧ್ಯಾತ್ಮಿಕ ಸಂಪರ್ಕಕ್ಕೆ ಜನರನ್ನು ಮಾರ್ಗದರ್ಶಿಸುತ್ತದೆ. ಆಹಾರವನ್ನು ಅರ್ಥಮಾಡಿಕೊಳ್ಳುವುದು ಚಾಣಕ್ಯನ ಬುದ್ಧಿವಂತಿಕೆಯ ಮತ್ತೊಂದು ಸ್ತಂಭವಾಗಿತ್ತು. ಅವರು ಅದನ್ನು ಕೇವಲ ಪೋಷಣೆಯಾಗಿ ನೋಡಲಿಲ್ಲ, ಆದರೆ ದೇಹ ಮತ್ತು ಮನಸ್ಸು ಎರಡನ್ನೂ ಪರಿವರ್ತಿಸುವ ಸಾಧನವಾಗಿದೆ. ಅವರ ಸಲಹೆಯು ಸರಳವಾಗಿತ್ತು, ನೀವು ಏನು ತಿನ್ನುತ್ತೀರಿ ಎಂದು ತಿಳಿಯಿರಿ, ಬಹುಶಃ ಬಾಣಸಿಗರನ್ನು ಆಡಲು ಒಂದು ದಿನವನ್ನು ತೆಗೆದುಕೊಳ್ಳಿ, ಹೀಗೆ ಆಹಾರ ಉದ್ಯಮದ ಹಿಂದಿನ ಅರ್ಥಶಾಸ್ತ್ರವನ್ನು ಕಂಡುಹಿಡಿಯಿರಿ. ಗುರಿಯಿಲ್ಲದೆ ಅಲೆದಾಡುವ ವ್ಯಕ್ತಿಯು ನೆರವೇರಿಕೆಯನ್ನು ಸಾಧಿಸುವುದಿಲ್ಲ, ಆದ್ದರಿಂದ ಅವರು ಸ್ಪಷ್ಟ ಗುರಿಗಳನ್ನು ಹೊಂದಿಸಲು ಮತ್ತು ಜವಾಬ್ದಾರಿಯ ಸಾಧನವಾಗಿ ಹತ್ತಿರದ ಯಾರೊಂದಿಗಾದರೂ ಹಂಚಿಕೊಳ್ಳಲು ಒತ್ತಾಯಿಸಿದರು. ಜೀವನವನ್ನು ಪ್ರತಿಬಿಂಬಿಸುವಾಗ ಅವರು ನಿರ್ಣಾಯಕ ತಿಳುವಳಿಕೆಯನ್ನು ನೀಡಿದರು. ಸರಾಸರಿ ವ್ಯಕ್ತಿ ಅರ್ಧ ಗಂಟೆಯಿಂದ 90 ನಿಮಿಷಗಳವರೆಗೆ ಒಂದು ವಿಷಯದ ಮೇಲೆ ಎಲ್ಲಿಯಾದರೂ ಗಮನಹರಿಸಬಹುದು. ಯಶಸ್ವಿ ವ್ಯಕ್ತಿಗಳು ಹವ್ಯಾಸಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂತೆ ಶ್ರೀಮಂತ ಜೀವನದಲ್ಲಿ ಕೆಲಸ ಮತ್ತು ಉತ್ಸಾಹವನ್ನು ಸಮತೋಲನಗೊಳಿಸುವ ಪ್ರಾಮುಖ್ಯತೆಯನ್ನು ಚಾಣಕ್ಯ ಗಮನಿಸಿದರು. ಹಣವು ಅತ್ಯಗತ್ಯವಾಗಿತ್ತು, ಆದರೆ ಅದನ್ನು ನಿರ್ವಹಿಸುವ ಬುದ್ಧಿವಂತಿಕೆಯೂ ಇತ್ತು. ಸಂಪತ್ತಿನ ಪ್ರಪಂಚಕ್ಕೆ ಕಾಲಿಟ್ಟಂತೆ ಸುರಕ್ಷಿತ ಭವಿಷ್ಯವನ್ನು ನಿರ್ಮಿಸಲು ತಕ್ಷಣವೇ ಉಳಿತಾಯ ಮಾಡಲು ಸಲಹೆ ನೀಡಿದರು. ಚಾಣಕ್ಯ ವಿವರಿಸಿದಂತೆ ಜೀವನವು 4 ಎಳೆಗಳಿಂದ ನೇಯಲ್ಪಟ್ಟಿದೆ: ಧರ್ಮ, ಮೌಲ್ಯಗಳು, ಅರ್ಥ, ಸಮೃದ್ಧಿ, ಕಾಮ, ಆಸೆಗಳು ಮತ್ತು ಮೋಕ್ಷ, ಸ್ವಾತಂತ್ರ್ಯ. ಆಸೆಗಳನ್ನು ಅನುಸರಿಸುವಾಗ ನೈತಿಕ ಮೌಲ್ಯಗಳು ಮತ್ತು ಭೌತಿಕ ಯೋಗಕ್ಷೇಮದಲ್ಲಿ ಅವುಗಳನ್ನು ನೆಲಸಮಗೊಳಿಸುವ ಅಗತ್ಯತೆಯ ಬಗ್ಗೆ ಅವರು ಎಚ್ಚರಿಸಿದರು. ನಿಜವಾದ ಸಂಬಂಧಗಳು, ಸಂಪತ್ತು ಮತ್ತು ಒಬ್ಬರ ಸ್ನೇಹದ ಆಳವು ಒಬ್ಬರ ಪಾತ್ರದ ಪ್ರತಿಬಿಂಬವಾಗಿತ್ತು.
ಸಂತೋಷ ಮತ್ತು ಅರ್ಥಪೂರ್ಣ ಅಸ್ತಿತ್ವದ ಭವ್ಯವಾದ ಅನ್ವೇಷಣೆಯಲ್ಲಿ ನಾವು ನಮ್ಮ ಲೌಕಿಕ ಕರ್ತವ್ಯಗಳನ್ನು ಪೂರೈಸಿದ ನಂತರವೇ ನಿಜವಾದ ಆಧ್ಯಾತ್ಮಿಕತೆಯು ಅಭಿವೃದ್ಧಿ ಹೊಂದುತ್ತದೆ ಎಂದು ಚಾಣಕ್ಯ ಒಪ್ಪಿಕೊಂಡರು. ಆದ್ದರಿಂದ ರಾಜರಂತೆ ನಾಯಕರು ತಮ್ಮ ಸಲಹೆಗಾರರೊಂದಿಗೆ ಬುದ್ಧಿವಂತಿಕೆಯಿಂದ ಸಮಾಲೋಚಿಸಬೇಕಾಗಿತ್ತು. ಒಳ್ಳೆಯ ದಿನದ ಮೂಲತತ್ವವು ಪ್ರತಿ ಗಂಟೆಗೆ ಚಟುವಟಿಕೆಗಳನ್ನು ತುಂಬುವುದರಿಂದ ಅಲ್ಲ, ಆದರೆ ಚಿಂತನೆ ಮತ್ತು ಪುನರ್ಯೌವನಗೊಳಿಸುವಿಕೆಗೆ ಸಮಯವನ್ನು ಕಂಡುಕೊಳ್ಳುತ್ತದೆ. ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾಯೋಗಿಕ ಸಲಹೆಯನ್ನು ನೀಡಿದರು. ತಮ್ಮ ಪಾತ್ರಗಳು ಮತ್ತು ಜವಾಬ್ದಾರಿಗಳಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ನಾಯಕರನ್ನು ಪ್ರೋತ್ಸಾಹಿಸಿದರು. ಅವರು ನಿಖರವಾದ ಯೋಜನೆ ಮತ್ತು ತ್ವರಿತ ನಿರ್ಧಾರವನ್ನು ಪ್ರತಿಪಾದಿಸಿದರು. ವೈಯಕ್ತಿಕ ಮತ್ತು ವೃತ್ತಿಪರ ಕಾರ್ಯಗಳ ಮೇಲೆ ದೈನಂದಿನ ರಿಯಾಲಿಟಿ ಚೆಕ್ನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು. ಚಾಣಕ್ಯನ ಬುದ್ಧಿವಂತಿಕೆಯು ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳಿಗೆ ವಿಸ್ತರಿಸಿತು. ಮದುವೆಯನ್ನು ಚಿಂತನಶೀಲವಾಗಿ ಸಂಪರ್ಕಿಸಬೇಕು ಎಂದು ಅವರು ಸೂಚಿಸಿದರು, ಏಕೆಂದರೆ ಇದು ಕೇವಲ ಸಂತೋಷವನ್ನು ಮೀರಿ ಪರಸ್ಪರ ಗೌರವ ಮತ್ತು ಹಂಚಿಕೆಯ ಉದ್ದೇಶವನ್ನು ಬಯಸುತ್ತದೆ. ಮನೆಯ ಪವಿತ್ರ ಜಾಗದಲ್ಲಿ ಕುಟುಂಬದ ಸದಸ್ಯರನ್ನು ಗೌರವ, ಪ್ರೀತಿಯ ಕೊಡುಗೆ ಮತ್ತು ಕಾಳಜಿಯಿಂದ ನಡೆಸಿಕೊಳ್ಳಬೇಕಾಗಿತ್ತು. ಪೋಷಕರ ಪಾತ್ರವು ಕೇವಲ ಒದಗಿಸುವುದನ್ನು ಮೀರಿ ವಿಸ್ತರಿಸಿದೆ. ಇದು ಒಬ್ಬರ ಮಕ್ಕಳಲ್ಲಿ ಪೋಷಣೆ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ತುಂಬುವುದನ್ನು ಒಳಗೊಂಡಿತ್ತು. ಮಗುವನ್ನು ಬೆಳೆಸುವ ಅವರ ವಿಧಾನವು ಸುಂದರವಾದ ತತ್ವವನ್ನು ಸುತ್ತುವರೆದಿದೆ. ಮೊದಲ 5 ವರ್ಷಗಳ ಕಾಲ ಪ್ರೀತಿಯಿಂದ ಅವರನ್ನು ಶವರ್ ಮಾಡಿ, ಮುಂದಿನ 10 ಶಿಸ್ತು, ಮತ್ತು ಅವರು ಪ್ರೌಢಾವಸ್ಥೆಯನ್ನು ಸಮೀಪಿಸಿದಾಗ ಸ್ನೇಹಿತರಂತೆ ಬೆರೆಯುತ್ತಾರೆ. ಪಾಲನೆಯ ಸೂಕ್ಷ್ಮ ಸಮತೋಲನವನ್ನು ಅವರು ಅರ್ಥಮಾಡಿಕೊಂಡರು. ಮಕ್ಕಳನ್ನು ರಕ್ಷಿಸುವ ಸಂದರ್ಭದಲ್ಲಿ ಅವರು ತಮ್ಮೊಳಗೆ ಅರಳಲು ಸ್ವಾತಂತ್ರ್ಯವನ್ನು ಅನುಮತಿಸಿದರು. ವರ್ಷಗಳು ಕಳೆದಂತೆ ಚಾಣಕ್ಯನು ಸಮುದಾಯದ ಮಹತ್ವವನ್ನು ವಿವರಿಸಿದನು. ಬುದ್ಧಿವಂತ ಆತ್ಮಗಳೊಂದಿಗೆ ವಿನಮ್ರ ಒಡನಾಟವು ಚೈತನ್ಯವನ್ನು ಪೋಷಿಸುತ್ತದೆ ಎಂದು ಪುನರುಚ್ಚರಿಸಿದರು. ಅವರು ಕುಟುಂಬಗಳನ್ನು ಒಟ್ಟಿಗೆ ಪ್ರಯಾಣಿಸಲು ಮತ್ತು ಕಲಿಯಲು ಪ್ರೇರೇಪಿಸಿದರು. ಶ್ರೇಷ್ಠ ಪಾಠಗಳು ಸಾಮಾನ್ಯವಾಗಿ ತರಗತಿಯ ಗೋಡೆಗಳನ್ನು ಮೀರಿವೆ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಚಾಣಕ್ಯನ ಬೋಧನೆಗಳ ಬಟ್ಟೆಯಲ್ಲಿ ನೇಯ್ದದ್ದು ದಾನ ಮತ್ತು ಹಿಂತಿರುಗಿಸುವಿಕೆಯ ಸೂಕ್ಷ್ಮ ಅಗತ್ಯವಾಗಿತ್ತು. ಸಮಾಜಕ್ಕೆ ಕೊಡುಗೆ ನೀಡುವವರು ಯಾವಾಗಲೂ ಸಮೃದ್ಧವಾಗಿ ಫಸಲು ನೀಡುತ್ತಾರೆ ಎಂದು ಅವರು ನಂಬಿದ್ದರು. ಸಮಯ ಅಥವಾ ಸಂಪನ್ಮೂಲಗಳ ಮೂಲಕ ಹಂಚಿಕೊಳ್ಳುವ ಕ್ರಿಯೆಯು ಆತ್ಮವನ್ನು ಶ್ರೀಮಂತಗೊಳಿಸಿತು ಮತ್ತು ಸೇರಿದ ಭಾವನೆಯನ್ನು ಬೆಳೆಸಿತು. ಮನೆ ಗ್ರಂಥಾಲಯಗಳನ್ನು ನಿರ್ಮಿಸುವ ಮೂಲಕ ಜ್ಞಾನ ಪ್ರೇಮವನ್ನು ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಸುಸಜ್ಜಿತ ಶಿಕ್ಷಣವು ಜೀವನ ಪಾಠಗಳು, ನೈತಿಕ ಮೌಲ್ಯಗಳು ಮತ್ತು ಕೆಟ್ಟ ಪ್ರಭಾವಗಳ ವಿರುದ್ಧ ನಿಲ್ಲುವ ಧೈರ್ಯವನ್ನು ಒಳಗೊಳ್ಳುತ್ತದೆ. ಎಲ್ಲಾ ನಂತರ ನಾವು ನಮ್ಮನ್ನು ಸುತ್ತುವರೆದಿರುವವರು ನಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ. ಅವನ ಅನುಭವಗಳಿಂದ ಹುಟ್ಟಿಕೊಂಡ ಲೆಕ್ಕವಿಲ್ಲದಷ್ಟು ಕಥೆಗಳ ಮೂಲಕ ಚಾಣಕ್ಯನ ಬೋಧನೆಗಳು ಸಂಪತ್ತು ಕೇವಲ ಆರ್ಥಿಕವಲ್ಲ, ಆದರೆ ಸಂಬಂಧಗಳು, ಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಶ್ರೀಮಂತ ವಸ್ತ್ರವನ್ನು ಒಳಗೊಂಡಿವೆ ಎಂದು ಬಹಿರಂಗಪಡಿಸಿತು. ಉದ್ದೇಶದಿಂದ ಮುನ್ನಡೆಸಲ್ಪಟ್ಟ ಮತ್ತು ಬುದ್ಧಿವಂತ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನವು ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ, ಆದರೆ ಅದು ಅಸ್ತಿತ್ವವನ್ನು ವ್ಯಾಖ್ಯಾನಿಸುವ ಪ್ರತಿ ಕ್ಷಣದಿಂದ ಸಾಕ್ಷಿಯಾಗುವುದು, ಅರ್ಥಮಾಡಿಕೊಳ್ಳುವುದು ಮತ್ತು ಕಲಿಯುವುದು. ಪ್ರತಿಬಿಂಬದ ಮೌನದಲ್ಲಿ ಪ್ರತಿ ಮುಂಜಾನೆ ಬೆಳಗಾಗುತ್ತಿದ್ದಂತೆ ಚಾಣಕ್ಯನು ಹೊಸದಾಗಿ ಪ್ರಾರಂಭಿಸಿದನು, ಆಶೀರ್ವಾದಗಳನ್ನು ಎಣಿಸುತ್ತಿದ್ದನು ಮತ್ತು ಹೊಸ ಉದ್ದೇಶದಿಂದ ಪ್ರತಿದಿನವನ್ನು ಎದುರಿಸಲು ಸಿದ್ಧನಾದನು. ಕೃತಜ್ಞತೆಯು ಸಂತೋಷದ ಹೆಬ್ಬಾಗಿಲು ಎಂದು ಅವರು ಅರ್ಥಮಾಡಿಕೊಂಡರು. ಜೀವನದ ಬಗ್ಗೆ ಒಬ್ಬರ ದೃಷ್ಟಿಕೋನವನ್ನು ಆಳವಾಗಿ ಪರಿವರ್ತಿಸಿದರು. ಸಣ್ಣ ವಿಷಯಗಳು, ಒಂದು ರೀತಿಯ ಮಾತು, ಒಳ್ಳೆಯ ಕಾರ್ಯ ಅಥವಾ ಸಂತೋಷದ ಕ್ಷಣಗಳು ಜೀವನದ ಮೂಲತತ್ವವನ್ನು ಉನ್ನತೀಕರಿಸುವ ಅಮೂಲ್ಯವಾದ ನಿಧಿಗಳಾಗಿವೆ. ಮತ್ತು ಹೀಗೆ ಪ್ರೀತಿ, ನಾಯಕತ್ವ ಮತ್ತು ವೈಯಕ್ತಿಕ ಬೆಳವಣಿಗೆಯ ಕಥೆಗಳೊಂದಿಗೆ ಹೆಣೆದುಕೊಂಡಿರುವ ಚಾಣಕ್ಯನ ಪಾಠಗಳು ಸಮಯವನ್ನು ಮೀರಿದೆ, ಕೇಳಲು ಸಿದ್ಧರಿರುವವರ ಹೃದಯದಲ್ಲಿ ಪ್ರತಿಧ್ವನಿಸಿತು. ಅವರ ತತ್ವಚಿಂತನೆಗಳು ಯಶಸ್ಸು ಮತ್ತು ನೆರವೇರಿಕೆಯ ಮಾರ್ಗಗಳನ್ನು ಬೆಳಗಿಸಿ ಎಲ್ಲರೂ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತವೆ. ಉದ್ದೇಶ, ಸೃಜನಶೀಲತೆ ಮತ್ತು ಸಂಪರ್ಕದಿಂದ ತುಂಬಿ ತೆಗೆದುಕೊಂಡ ಪ್ರತಿ ಹೆಜ್ಜೆಯಲ್ಲೂ ಸೌಂದರ್ಯವನ್ನು ಕಂಡುಕೊಳ್ಳುತ್ತವೆ.